ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ. ನನ್ನನ್ನು ಕೆಣಕಲಿಕ್ಕೆ ಬಂದ್ರೆ ನಿಮ್ಮ ಜಾತಕವನ್ನು ಜಾಲಾಡ್ತೀನಿ. ಇವ್ರು ಏನು ಕರ್ಮ ಮಾಡಿದ್ದಾರೆ ಅವರು ನಮಗೆ ಫೋನ್ ಮಾಡ್ತಾರೆ, ನಮ್ಮನ್ನು ಜಾಲಾಡ್ತೀರಿ ಯಾಕೆ ಅಂತ. ಇವರು ಜಾಲಾಡಿದ್ರೆ ಜಾಲಾಡಬೇಕಾಗ್ತದೆ. ನನ್ನ ಹತ್ರ 47 ಇದೆ. 47 ಜನ ದುಡ್ಡು ಕೊಟ್ಟವರು ನನ್ನ ಜೊತೆಯಲ್ಲಿ. ನಾನಾಗ ಬಿಜೆಪಿಯಲ್ಲಿ ಇದ್ದೆ, ಆಗ ಬಂದವರು ನನ್ನ ಹತ್ರ ಇದ್ದಾರೆ. ಒಂದು ಹಸು ಮಾರಿದ ಹೆಂಗಸು ಇಲ್ಲಿದೆ, ಹಸು ಮಾರಿ ಇವರಿಗೆ 70,000 ರೂಪಾಯಿ ಕೊಟ್ಟಿದೆ. ನೋಡಿ ಅವರು ಯಾವ ರೀತಿ ಆ ಮಾಜಿ ಶಾಸಕರು ಯಾವ ರೀತಿ ಅವರ ಮನಸ್ಸಿನಲ್ಲಿ ಅವರಿಗೆ ಗೊತ್ತಾಗದೆ ಹೇಳಿದಾರ, ಗೊತ್ತಿದ್ದು ಹೇಳಿದಾರ ಗೊತ್ತಿಲ್ಲ. ಈ ಮಾಜಿ ಶಾಸಕರು ಹಿಂದೆ ಅಕ್ರಮ ಸಕ್ರಮ ಮಾಡುವಾಗ 1 ಎಕರೆಗೆ 2 ಲಕ್ಷ 2.5 ಲಕ್ಷ ರೂಪಾಯಿ ತಗೊಳ್ತಾ ಇದ್ರು. ಇವರು ನಿಜವಾಗಿ ಮರ್ಯಾದೆ ಇದ್ರೆ ಆ ಮಾಲಿಂಗೇಶ್ವರ ದೇವರ ನಡೆಯಲ್ಲಿ ಬಂದು ಅವರು ಪ್ರಾರ್ಥನೆ ಮಾಡಬೇಕು, ನಾನು ಅಕ್ರಮ ಸಕ್ರಮದಲ್ಲಿ 1 ರೂಪಾಯಿ ಮುಟ್ಲಿಲ್ಲ ಅಂತ. ನನ್ನ ಹತ್ರ 47 ಇದೆ. 47 ಜನ ದುಡ್ಡು ಕೊಟ್ಟವರು ನನ್ನ ಜೊತೆಯಲ್ಲಿ. ನಾನಾಗ ಬಿಜೆಪಿಯಲ್ಲಿ ಇದ್ದೆ, ಆಗ ಬಂದವರು ನನ್ನ ಹತ್ರ ಇದ್ದಾರೆ. ಒಂದು ಹಸು ಮಾರಿದ ಹೆಂಗಸು ಇಲ್ಲಿದೆ, ಹಸು ಮಾರಿ ಇವರಿಗೆ 70,000 ರೂಪಾಯಿ ಕೊಟ್ಟಿದೆ. ಅಕ್ರಮ ಸಕ್ರಮ ಇವತ್ತು ಮಾಡಲಿಲ್ಲ. ಸುಮಾರು 150 ಕಡತಗಳನ್ನು ಎಕರೆಗೆ 2.5 ಲಕ್ಷ ರೂಪಾಯಿ ತಗೊಂಡು 100 ಕಡತಗಳು ಇವತ್ತು ಇಲ್ಲಿ ಅಕ್ರಮ ಸಕ್ರಮ ಆಗದೆ ಬಾಕಿ ಇದೆ. ಇವತ್ತಿದೆ. ನಾನೀಗ ಅದಕ್ಕೆ ಸಾಫ್ಟ್ವೇರ್ ಮಾಡಿಸಿದ್ದು. ನಾನು ಇದಕ್ಕೆ ಸಪರೇಟ್ ಸಾಫ್ಟ್ವೇರ್ ಮಾಡಿ ಅವ್ರಿಗನ್ನೆಲ್ಲ ಮಂಗ ಮಾಡಿ ಎಕರೆಗೆ 2.5 ಲಕ್ಷ ರೂಪಾಯಿ ತಗೊಂಡು ಇವರು ನಾನು ಹೇಳಲಿಕ್ಕೆ ಹೋಗಿದೆ. ನೋಡಿ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು, ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ. ನನ್ನನ್ನು ಕೆಣಕಲಿಕ್ಕೆ ಬಂದರೆ ನಿಮ್ಮ ಜಾತಕವನ್ನು ಜಾಲಾಡ್ತೀನಿ. ನಾನು 1 ರೂಪಾಯಿ ಅಕ್ರಮ ಸಕ್ರಮದಲ್ಲಿ ತಗೊಂಡಿದ್ರೆ ಆ ಮಾಲಿಂಗೇಶ್ವರ ನನಗೆ ಶಿಕ್ಷೆ ಕೊಡ್ತಾನೆ, ಬೇರೆ ಯಾರು ಕೊಡೋದು ಬೇಡ. ಅಕ್ರಮ ಸಕ್ರಮ 94C ಅಧಿಕಾರಿಗಳಿಂದ ಟ್ರಾನ್ಸ್ಫರ್ ಅಲ್ಲಿ ಯಾವುದಾದ್ರಲ್ಲಾದ್ರು ದುಡ್ಡು ಮಾಡಿದ್ರೆ ಇವರು ಬಂದು ಹೇಳಿ. ಜನ ದುಡ್ಡು ಕೊಡ್ಬೋದು, ನಾನು ಕೊಡ್ಲಿಲ್ಲ ಅಂತ ಹೇಳೋಲ್ಲ. ಜನ ದುಡ್ಡು ಬಂದು ನಾನು ಕೊಡಬೇಡಿ ಅಂತ ಹೇಳಿದ್ರು ಜನ ಕೊಡೋಡಿರ್ತಾರೆ. ಅದನ್ನು ನಾನು ತಡೆಯಲಿಕ್ಕೆ ನಾನು ಸಾಧ್ಯ ಇಲ್ಲ. ನಾನು ಭ್ರಷ್ಟಾಚಾರಿ ಆಗುದಿಲ್ಲ ಅಂತ ಹೇಳಿದೆ ಹೊರತು ಇವರ ತರ ಎಕರೆಗೆ 2 ಲಕ್ಷ ರೂಪಾಯಿ ವಸೂಲು ಮಾಡಿದವರು ನಾನಲ್ಲ. ಮರ್ಯಾದೆ ಇದ್ರೆ ಇದನ್ನೆಲ್ಲ ಹೇಳಬಾರ್ದ್ರಿ. ಇವರು ಎಲ್ಲಿ ಅಕ್ರಮ ಸಕ್ರಮ ಮಾಡ್ತಾ ಇದ್ರು, ಇವರ ಕಚೇರಿಯಲ್ಲಿ ಮಾಡ್ತಾ ಇದ್ರು. ನಾವು ಗ್ರಾಮದಲ್ಲಿ ಹೋಗಿ ಮಾಡ್ತೀವಿ. ಜನರಿಗೆ ಎಲ್ಲ ನೀವು ಸಿಕ್ಕಿದೆಲ್ಲ ದುಡ್ಡು ಕೊಡಬೇಡಿ ಅಂತ. ದುಡ್ಡು ಮತ್ತೆ ಇವರು ಹೇಳಿದ್ರು ನಾನು ಅಕ್ರಮ ಸಕ್ರಮವನ್ನು ಮಾತ್ರ ಮಾಡುವುದನ್ನು ನಿಲ್ಲಿಸುವುದಿಲ್ಲ. ಇವರು ಯಾವ ರೀತಿಯಾದ, ಅದು ಬಡವರ ಜಾಗ, ಅವರು ಕೃಷಿ ಮಾಡಿರುವಂತದ್ದು. ಇವರು 34 ಸಾವಿರ ಫೈಲನ್ನು ಪೆಂಡಿಂಗ್ ಇಟ್ಟು ದುಡ್ಡು ಮಾಡಲಿಕ್ಕೆ ಇನ್ನೊಂದ್ಸಲ ಗೆಲ್ತೀನಿ ಅಂತ ಕಾಯ್ತಾ ಇದ್ರು, ಆಗ್ಲಿಲ್ಲ. ನಾನು ಖಂಡಿತ 3 ವರ್ಷದಲ್ಲಿ ಯಾವುದೇ ವಿಚಾರಗಳಾಗಲಿ ಅಕ್ರಮ ಸಕ್ರಮ 94C ಎಲ್ಲ ಮಾಡಿಯೇ ಬದ್ದ. ಅದರಲ್ಲಿ ನಾನು ಎಷ್ಟು ಫೈಲ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಫೈಲ್ಗಳನ್ನು ಕ್ಲಿಯರ್ ಮಾಡ್ತೇನೆ. ನಮಗೆ 1 ರೂಪಾಯಿ ಯಾರ್ದು ಬೇಡ. ಇವ್ರಿಗೆ ವಿನಂತಿ ಮಾಡ್ಕೊಳ್ಳೋದು, ನಿಮ್ದು ಇದ್ರೆ ಇವರ ಬೂತ್ ಅಧ್ಯಕ್ಷರದ್ದು ಮಾಡಿದಾರ, ಇವರ ಶಕ್ತಿ ಕೇಂದ್ರದ ಅಧ್ಯಕ್ಷಂದು ಮಾಡಿದಾರ, ನಮ್ಮ ಕೋಡಿಂಬಾಡಿಯಲ್ಲಿ ಇವರ ಪಕ್ಷದ ಅವ್ರದ್ದು ಎಷ್ಟು ಜನ ಯಾಕೆ ಮಾಡಿಲ್ಲ? ಇವರು ಯಾಕೆ ಮಾಡಿಲ್ಲ ಸ್ವಾಮಿ? ದುಡ್ಡಿಗೆಲ್ಲ ಅವ್ರ ಹತ್ರ ಸ್ಟೇಟ್ಮೆಂಟ್ ಕೊಡ್ಲಾ? ನಾನು ಕೊಟ್ಟು ಕಳಿಸಿದ ದುಡ್ಡಿನವರು ಇದ್ದಾರೆ, ಎಕರೆಗೆ 2 ಲಕ್ಷ ತರ. ನನ್ನ ಹತ್ರ ಬಂದು ಆಗದೆ ನಾನು ಕಳಿಸಿದವರು ಇದ್ದಾರೆ. ಹೇಳ ಜಾತಕ ಜಾಲಾಡ್ಲಾ? ಸುಮ್ಮನೆ ಇರುವುದು ಒಳ್ಳೇದು. ಕೇಳ್ಕೊಂಡು 3 ವರ್ಷ ಕೂತ್ಕೊಳ್ಳಿ, ಸುಮ್ಮನೆ ಮನೆಯಲ್ಲೂ ಕೂತ್ಕೊಳ್ಳಿ. ಯಾಕೆ ಮಾನ ಮರ್ಯಾದೆ ಕೊಡೋದು? ಆ ಬಾಕಿ ಇವರು ಏನೆಲ್ಲ ಕರ್ಮ ಮಾಡಿದ್ದಾರೆ ಅವರು ನಮಗೆ ಫೋನ್ ಮಾಡ್ತಾರೆ. ನಾನು ಇನ್ನೂ ಬಾಯಿ ಬಿಡುವುದಿಲ್ಲ ನಿಮ್ಮ ಹತ್ರ. ಇವ್ರು ಏನು ಕರ್ಮ ಮಾಡಿದ್ದಾರೆ ಅವರು ನಮಗೆ ಫೋನ್ ಮಾಡ್ತಾರೆ, ನಮ್ಮನ್ನು ಜಾಲಾಡ್ತೀರಿ ಯಾಕೆ ಅಂತ. ಇವರು ಜಾಲಾಡಿದ್ರೆ ಜಾಲಾಡಬೇಕಾಗ್ತದೆ. ದಯಮಾಡಿ ಇವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು, ಸುಮ್ಮನೆ ಬಾಯಿಗೆ ಬಂದಾಗೆ ಹುಷಾರು ಪೇಪರಲ್ಲಿ ಫಟ ಬರಬೇಕಂತ ಮಾತಾಡಬೇಡಿ. ನೋಡ್ಕೊಳ್ಳಿ. ಹೌದು, ಕಂದಾಯ ಇಲಾಖೆಗೆ ಲೋಕಾಯುಕ್ತ ಆಗಿದೆ. ಅದು ಲೋಕಾಯುಕ್ತ ಇರುವುದು ಅದಕ್ಕೇನೆ, ಯಾರು ಭ್ರಷ್ಟಾಚಾರ ಮಾಡ್ತಾರೆ ಗೊತ್ತಿಲ್ಲದೆ ಅವರನ್ನು ಹಿಡಿಲಿಕ್ಕೆ. ಇನ್ನು ಮುಂದೇನು ಮಾಡ್ತೇವೆ, ಅದರಲ್ಲಿ ನಮಗೇನು ದಾಕ್ಷಿಣ್ಯ ಇಲ್ಲ, ನಾವೇ ಕೊಡ್ತೇವೆ. ಸರ್, ಇವತ್ತು ಅವರು ಇನ್ನೊಂದು ಆಗ್ರಹ ಮಾಡಿದ್ರು. ಯಾಕೆಂದ್ರೆ ಲಾಸ್ಟ್ ಟೈಮ್ ತಹಶೀಲ್ದಾರ್ ಆಗಿದ್ರಲ್ಲ, ಅವರ ಕಾಲದಲ್ಲಿ ಆಗಿದಂತಹ ಎಲ್ಲ ಅಕ್ರಮ ಸಕ್ರಮಗಳನ್ನು ತನಿಖೆ ಆಗ್ಬೇಕಂತ ಹೇಳಿ ಒಂದು ಆಗ್ರಹ ಮಾಡಿ. ಅಲ್ಲ, ಇವರ ಕಾಲದಲ್ಲಿ ಆಗ್ಲಿ. ಫಸ್ಟ್ ಇವರ ಕಾಲದಲ್ಲಿ 2 ಲಕ್ಷ ರೂಪಾಯಿ ತಗೊಂಡು ಎಷ್ಟು ಮಾಡಿದ್ದಾರೆ ಅದಾಗ್ಲಿ, ಆಮೇಲೆ ಇದಾಗ್ಲಿ. ಅದು ನೀವು ಬರ್ರಿ. ನಾನು ಮಾಡುದಿಲ್ಲ. ನಾನು ಅಕ್ರಮ ಸಕ್ರಮ ಅನ್ನೋದು ನೋಡಿ, ಇವರು ದುಡ್ಡು ತಗೊಂಡು